ನಾವೆಲ್ಲ ಯೋಗ್ಯತೆ ಮೀರಿ ಗೆದ್ದಿರೋರು ಬ್ರದರ್, ಯೋಗ್ಯತೆ ಮೀರಿ ಗೆದ್ದಿರೋರು. ನನ್ನನ್ನು ಯಾರೋ ಕೇಳಿದ್ರು, ಪ್ರದೀಪ್ ನಿನ್ನ ಸಕ್ಸಸ್ ಸೀಕ್ರೆಟ್ ಏನು ಅಂತ. ನಮ್ಮ ಅಪ್ಪ ಅಮ್ಮನ ಒಳ್ಳೆತನದಿಂದ ನಾನು ಗೆದ್ದಿದ್ದೀನಿ ಸರ್. ನಿಮ್ಮ ಅಪ್ಪ ಅಮ್ಮನ ಒಳ್ಳೆತನದಿಂದ ಒಂದು 2 years ಫೋಕಸ್ಡ್ ಆಗಿರಿ ಸರ್. ಪ್ಲೀಸ್ ಬ್ರದರ್, ಡಿಸ್ಟರ್ಬ್ ಆಗಬೇಡಿ. ಈ ಏಜ್ ಹೆಂಗಿರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಲೈಫು ಸ್ವಾರ್ಥ ಬ್ರದರ್. ಒಬ್ಬ ಹುಡುಗಿ ಮಾತಾಡ್ಕೊಂಡ್ರಂತೆ. ಹುಡುಗಿಗೆ ಹೇಳಿದಂತೆ, ಚಿನ್ನ ಇಬ್ರು ಮದುವೆ ಆಗೋಣ ಅಂತ. ಹುಡುಗಿ ಹೇಳಿದಂತೆ, ಆಯ್ತು ಕಣೋ ಮದುವೆ ಆಗೋಣ, ಆದರೆ ಮದುವೆ ನಿಂದೊಂದಿನ ನಂದೊಂದಿನ. ಇಲ್ಲೆಲ್ಲ ಸ್ವಾರ್ಥ ಬ್ರದರ್. ಐ ಲವ್ ಯು ಅನ್ನೋ ಪದದಲ್ಲಿ ಐ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತೆ ಬ್ರದರ್. ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ ಬ್ರದರ್. ಒಬ್ಬ ಹುಡುಗಿನ ಒಬ್ಬ ಹುಡುಗ ಪ್ರೀತಿಸೋದು, ಆ ಹುಡುಗಿ ಅವ್ನ ಲೈಫಲ್ಲಿ ಇದ್ದರೆ ಅವ್ನು ಚೆನ್ನಾಗಿರ್ತಾನೆ ಅಂತ ಬ್ರದರ್, ಆ ಹುಡುಗಿ ಚೆನ್ನಾಗಿರ್ತಾಳೆ ಅಂತಲ್ಲ ಬ್ರದರ್. ಹಂಗಾದ್ರೆ ಒಬ್ಬ ಹುಡುಗಿನ ಪ್ರೀತಿಸೋದು ಅವಳು ಚೆನ್ನಾಗಿರಕ್ಕನ್ನಂಗಿದ್ರೆ ಮನೆಯಲ್ಲಿ ಒಂದು ಹುಡುಗಿನ ನೋಡ್ತಾರಪ್ಪ, ಚೆನ್ನಾಗಿ ನೋಡ್ಕೊಳ್ಳಿ ಅಲ್ವಾ? ಎಲ್ಲ ಸೆಲ್ಫಿಶ್ಗಳೇ ಬ್ರದರ್. ಸುಮ್ಮನೆ ಬಿಲ್ಡಪ್ಗಳು ಕೊಟ್ಕೊಂಡು ಓಡಾಡ್ತಿದ್ದೀವಿ ಅಷ್ಟೇ ನಾವು. ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲೋ, ಎನ್ಫೀಲ್ಡಲ್ಲ. ಎನ್ಫೀಲ್ಡಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದು ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲೋ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 5-6 ಡೋಲೋ, 1-2 ಅಮೃತಾಂಜನ ಅಷ್ಟೇ ಮಗ ಇನ್ವೆಸ್ಟ್ಮೆಂಟು. ಎದ್ದೇಳಬಾರ್ದು, ಓದಬೇಕು. ನಿಮ್ಮ ಮನೇಲಿ ಕಷ್ಟ ಇದೆಯಾ, ಓದು, ಡಿಸ್ಟರ್ಬ್ ಆಗಬೇಡ. ಫೋನ್ ಸ್ವಿಚ್ ಆಫ್ ಮಾಡು. ಒಂದು 6 ತಿಂಗಳು 1 ವರ್ಷ ಬಿ ಫೋಕಸ್ಡ್. ನಿಮ್ಮ ಹುಡುಗಿಗೆ ಹೇಳು, ನಾನು ಗೆದ್ದೇ ಬರ್ತೀನಿ ಅಂತ ಹೇಳು. ಸಾಯ್ಬೇಡ. ಭಾಳಷ್ಟು ಜನ ಎಲ್ಲ ಏನು ಬ್ರದರ್, ನಾನೊಂದು ಹುಡುಗಿನ ನೋಡೋಕೆ ಹೋಗಿದ್ದೆ ಬ್ರದರ್. ಆ ಹುಡುಗಿ ನನ್ನ ಮದುವೆ ಫಿಕ್ಸ್ ಆಗೋಗ, ನೀವು ನನ್ನೇ ಯಾಕೆ ನೋಡೋಕೆ ಬಂದ್ರಿ? ಬ್ರೋಕರ್ ಕರ್ಕೊಂಬಂದಾಗ ಬಂದ್ವಿ. ಇದು ಯಾವ ಕ್ವಶನ್ ಬ್ರದರ್? ಅಲ್ಲ, ನೀವು ನನ್ನೇ ಯಾಕೆ ನೋಡೋಕೆ ಬಂದ್ರಿ? ನೋಡಪ್ಪ, ಈ 16ರಿಂದ 20 ವರ್ಷ ಇಂಥ ಹುಡುಗಿನೇ ಮದುವೆ ಆಗಬೇಕು. 20ರಿಂದ 25 ವರ್ಷ ಒಳ್ಳೆ ಹುಡುಗಿನ ಮದುವೆ ಆಗಬೇಕು. 25ರಿಂದ 30 ವರ್ಷ ಅರ್ಥ ಆಗೋ ಹುಡುಗಿನ ಮದುವೆ ಆಗಬೇಕು. 30 ಆದಮೇಲೆ ಯಾರೋ ಒಬ್ಬರು ಎಲ್ಲ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಹಣೆ ಬರಹ ಇಷ್ಟೇ ಬರೆದಿಟ್ಕೊಳ್ಳಿ. ಎಕ್ಸಾಮ್ ಏನಾದರೂ ಹೋದ್ರೆ, ಅಟೆಂಪ್ಟ್ ಹೋದ್ರೆ ಆರಾಮ್ಸೆ ನೆಮ್ಮದಿಯಾಗಿ ಇದ್ದುಬಿಡು ಅಷ್ಟೇ. ಏನು ಭಾಳಷ್ಟು ಜನ ಹುಡುಗರು ಏನು ಲೈ, ನಾನು ಮದುವೆ ಆಗ್ಬೇಕಾದ್ರೆ ಕ್ಯೂ ನಿಲ್ತಾರೆ. ಮದುವೆ ಆಗಕ್ಕೆ ರೆಡಿ ಆಗು, ನೀನು ಕ್ಯೂ ನಿಂತರೂ ಕೊಡಲ್ವ? ನಿಮ್ಗೆ ಯಾರಿಗಾದ್ರೂ ಧೈರ್ಯ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡ್ರೋ. ಕರ್ನಾಟಕದಲ್ಲಿ ಯಾರಾದರೂ ಒಪ್ಕೊಂತಾರೆ ನೋಡೋಣ. ನಿಮ್ಮ ಆಧಾರ್ ಕಾರ್ಡ್ ಫೋಟೋ ನೋಡಿ ಕರ್ನಾಟಕದಲ್ಲಿ ಒಬ್ಬರು ಇಷ್ಟಪಡಲ್ಲ ನಿಮ್ಮನ್ನ. ನಿಮಗೆ ಧೈರ್ಯ ಇದ್ದರೆ ಆಧಾರ್ ಕಾರ್ಡ್ ಫೋಟೋ ಕೊಟ್ಟು ಮದುವೆ ಆಗಿರೋ. ಸುಮ್ಮನೆ ಇಲ್ಲದೆ ಬಲ್ದೇ ಇರೋ ಬಿಲ್ಡಪ್ಗಳು ಕೊಟ್ಕೊಂಡು ಇಲ್ಲಿ ಮಗ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀನಿ. ನಿಮ್ಮ ಸ್ನೇಹಿತ, ದಾರಿ ತೋರಿಸೋ ತಂದೆ, ಪ್ರೀತಿ ತೋರಿಸೋ ತಾಯಿ, ನಿನಗೆ ಒಳ್ಳೇದಾಗಲಿ ಅಂತ ಬಯಸೋ ಗುರು. ಯಾಕೆ ಅಂದರೆ 4 ಜನಕ್ಕೂ ಒಳ್ಳೇದಾಗಲಿ ಅಂತ ಭಾರತದಲ್ಲಿ ಕೇವಲ ಕನ್ನಡಿಗರು ಮಾತ್ರ ಬಯಸಕ್ಕೆ ಸಾಧ್ಯ ಮಗ ಇದು. ಅದಕ್ಕೆ ಯಾವ ಸ್ಟೇಟಲ್ಲೂ ಅವ್ರು ಸ್ಟೇಟ್ ಸೆಲೆಬ್ರೇಟ್ನ ಮಾಡಲ್ಲ. ನಾವು ಇವತ್ತು ತುಂಬ ಖುಷಿಯಿಂದ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ. ಇಂಥ ಕನ್ನಡದ ಮಣ್ಣಲ್ಲಿ ಹುಟ್ಟಿದ್ದೀವಿ. ಧಾರವಾಡ, ಹುಬ್ಳಿಗೆ ತನ್ನದೇ ಆದಂಥ ಇತಿಹಾಸ ಇದೆ. ಇಂಥ ನಾಡಿನಿಂದ IAS KS ಟಾಪರ್ಸ್ ಬರಬೇಕು. ಒಂದು ಲೆಸನ್ 1000 ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಒಂದಿನ ಹೋಗ್ತೀವಿ ಬ್ರದರ್, ಎಲ್ಲರ ಆಟ ಮುಗಿಯುತ್ತೆ. ಎಕ್ಸಿನ್ ಸಬ್ ಜಾಗ ಹೋಗ್ತೀವಿ. ಬಟ್ ಏನಾದರೂ ಒಂದು ಮೆಸೇಜ್ ಕೊಟ್ಟು ಕಳಿಸೋಣ ಈ ಜನ್ರೇಷನ್ಗೆ. ಲೈಫಲ್ಲಿ ಒಂದು ಎಥಿಕ್ಸ್ ಇಟ್ಕೊಳ್ಳಿ ಬ್ರದರ್. ಡೌನ್ ಟು ಅರ್ತ್ ಇರಿ. ಅಹಂಕಾರ ಪಡಬೇಡಿ ಬ್ರದರ್, ವ್ಯಾಲಿಡಿಟಿ ಇರಲ್ಲ. 4 ಜನ ಫ್ರೆಂಡ್ಸ್ನ ಪ್ರೀತಿಯಿಂದ ಮಾತಾಡಿ. ಒಬ್ಬ ಫ್ರೆಂಡ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೂರಿಸ್ಕೊಂಡು ಪೊಲೈಟಾಗಿ ಹೇಳಿ ಅವನಿಂದ ದೂರ ಬನ್ನಿ. ಅವನ ಬಗ್ಗೆ ಇಲ್ಲದೆ ಸಲ್ಲದೆ ಇರೋದು ಹೇಳೇ ನೀವು ಅವನಿಂದ ದೂರ ಬರಬೇಕಾಗಿಲ್ಲ ಬ್ರದರ್. ಸ್ವಲ್ಪ ರಿಲೇಷನ್ಶಿಪ್ಸ್ನ ಹ್ಯಾಂಡಲ್ ಮಾಡೋದು ಕಲೀರಿ ಬ್ರದರ್. ಒಬ್ರು ಇಷ್ಟ ಇಲ್ಲ ಅಂದರೆ ಅವನ ಬಗ್ಗೆ ಇಲ್ಲದೆ ಸಲ್ಲದೆ ಇರೋದು ಮಾತಾಡೋದು, ಇದು ಬರೋದು ಪರವಾಗಿಲ್ಲ ಬ್ರದರ್. ಮತ್ತು ಲೈಫಲ್ಲಿ ಏನೇನೋ ದೊಡ್ಡ ಕನಸುಗಳಿಗೆ ಅವಕಾಶ ಸಿಕ್ಕಿದಾಗ ನೀವೇನು ಮಾಡಬೇಕು ಅದನ್ನು ಮಾಡಾಕಿ ಬ್ರದರ್. ಇದನ್ನೆಲ್ಲ ನಾನು ಎಲೆಕ್ಷನ್ ಗೆದ್ದಿದ ತಕ್ಷಣ ಮಾರನೇ ದಿನವೇ ಮನೆಗೆ ಹೋಗಿ ಕಷ್ಟ ಕೇಳಿದೆ. ನನ್ನ ಫ್ರೆಂಡ್ಸು, ನನ್ನ PA ಎಲ್ಲ ಕೇಳಿದ್ರು, ಸರ್ ಇನ್ನೂ 5 ವರ್ಷ ಇದೆ, ಯಾವಾಗ ಹೋಗ್ತೇನೆ? ನಾನು ಗೊತ್ತಪ್ಪ, ಜನ ಗೆಲ್ಸಿದ್ದಾರೆ, ಇನ್ನೊಂದು ಟರ್ಮ್ ಗೆಲ್ತೀನಿ ಅಂತ ಏನು ಪ್ರೂಫು? 17 ಸರ್ವೆ ರಿಪೋರ್ಟು ಯಾರು ಗೆಲ್ಲುತ್ತೆ ಅಂತ ಹೇಳಿದ್ರು? ಯಾರು ಗೆದ್ದರು? ನಾಳೆ ನನಗಿಂತ ಒಳ್ಳೆ ಕೆಲಸ ಮಾಡೋನು, ನನಗಿಂತ ಒಳ್ಳೆ ಪ್ರಾಮಿಸ್ ಮಾಡೋನು, ನನಗಿಂತ ಒಳ್ಳೆ ಮಾತುಗಾರ
ನನಗಿಂತ ಜನಕ್ಕೆ ಒಳ್ಳೆ ಸೇವೆ ಮಾಡೋನು ಬರ್ತಾನೆ ಫೀಲ್ಡ್ಗೆ, ಒಬ್ಬನ ಮೀರಿದವನು ಒಬ್ಬನು ಇರ್ತಾನೆ. ಈ ರಿಯಾಲಿಟಿ ಗೊತ್ತಿರಬೇಕಲ್ಲ, ನನಗೆ ಅದರಿರುವೂ ಇದೆ. ಅವ್ನು ಬಂದಾಗ ಅವನಿಗೂ ದಾರಿ ಬಿಟ್ಕೊಡ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಲೀಗೇಸಿನ ಸೆಟ್ ಮಾಡಿ ಹೋಗ್ತೀನಿ. ನನ್ನನ್ನು ಕೇಳಿದ್ರು, ಏನು ನೀನೊಬ್ಬನ ಬದಲಾವಣೆ ಮಾಡ್ಬಿಡ್ತೀನೋ ಅಂತ ನನ್ನ ಫ್ರೆಂಡ್ ಕೇಳ್ದ. ನಾನು ಬದಲಾವಣೆಗೆ ಮುನ್ನುಡಿ ಬರೀತೀನಿ, ಅವನು ಯಾವನೋ ಬರ್ಕೊಂಡು ಹೋಗ್ಲಿ ನೆಕ್ಸ್ಟ್ ಬರೋನು. ನಾನು ಮುನ್ನುಡಿ ನಾನೇ ಬರೆಯೋಕ್ಕೆ ರೆಡಿ ಇಲ್ಲ ಅಂದರೆ ಇನ್ಯಾವನು ಬರೀತಾನೆ ಮುನ್ನುಡಿ? ಥಿಂಕ್ ಬಿಗ್. ನಾನೊಬ್ಬ ಮಾಡಿದ್ರೆ ಚೇಂಜ್ ಆಗಿಬಿಡುತ್ತಾ? ನೀನು ಚೇಂಜ್ ಆಗ ಮಗ, ನಿನ್ನ ಮನೆ ಚೇಂಜ್ ಮಾಡ್ಕೋ ಸಾಕು. ಊರೆಲ್ಲ ಚೇಂಜ್ ಮಾಡೋತ್ತ ಯಾವನೂ ಕೇಳಲಿಲ್ಲ ಇಲ್ಲಿ. ಚೆನ್ನಾಗಿ ಓದು. ಇವತ್ತು ನಿಮ್ಮ ಜೊತೆ ನಾವಿದ್ದೀವಿ. ಇಲ್ಲ 1 ಅವರ್ ಆಯಿತಾ ಸರ್? ನನ್ನ ಟೀಚರ್ ಸ್ವಲ್ಪ ನಿಲ್ಲಿಸಿ ಸರ್, ಯಾಕೆಂದರೆ ಕ್ಲಾಸ್ ಅಂದ್ಕೊಂಡ್ರೆ ಕಷ್ಟ. ಮತ್ತು ನಮ್ಮ IAS ಒಬ್ಬ ನಮ್ಮ ಮೋಹನ್ ಸರು ಅಷ್ಟೇ ಭಾಳ ಬಡತನದಿಂದ ಬಂದು ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡಿದೆ. ಇವೆಲ್ಲ ನಮ್ಮ ಕನ್ನಡಿಗರಿಗೆ ಗೌರವ ತರೋ ವಿಚಾರ ಬ್ರದರ್. ನೀವು ಡೆಲ್ಲಿಯಲ್ಲಿ ಹೋದರೆ IAS ಬಾಬಾ ಅಂತಾರೆ, ಲಕ್ನೋಲ್ಲಿ ಹೋದರೆ ಎಂಥ ಸರ್, ಇವೆಲ್ಲ ಕಡಿಮೆ ಸಾಧನೆಗಳಲ್ಲ ಸರ್. ಅವರ್ಸ್ ಟುಗೆದರ್ ಪಾಠ ಮಾಡೋದು, ಕುತ್ಕೊಂಡು ಕಂಟೆಂಟ್ ಬರೆಯೋದು. ಹೋಗಿ ವೆಬ್ಸೈಟ್ ನೋಡಿ, ನಿಮ್ಗೆ ಅನಿಸುತ್ತೆ ಒಂದೊಂದು ಎಡಿಟೋರಿಯಲ್ ಓದಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಬಟ್ ಒಂದು ಹೇಳ್ತೀನಿ ಬ್ರದರ್, ನೀವೀಗ PSIಗೋ IASಗೋ KSಗೋ ಓದ್ತಾ ಇದ್ದೀರಾ, ಅಪ್ಪಿ ತಪ್ಪಿ ನಾಳೆ ನೀವು ಫೇಲ್ ಆದರೂ ಬಟ್ ಬೇರೆ ಫೀಲ್ಡರಾದರೂ ಕ್ಲಿಕ್ ಆಗ್ತೀರಾ ಬ್ರದರ್, ಅಲ್ಲೂ ನಿರಾಸೆ ಆಗಬೇಡಿ, ದೇವರಣೆಗೂ ಆಗ್ತೀರಾ.